ನಮಸ್ಕಾರ. ನಾವಿವತ್ತು ರಾಮನಗರದ ಹತ್ರ ಮಾಕ್ಲಿ ಅಂತ ಊರು, ಚನ್ನಪಟ್ಟಣ ತಾಲೂಕು. ರಾಮನಗರಿಂದ ಸುಮಾರು ಒಂದು 17 ಕಿಲೋಮೀಟರ್ ಆಯ್ತದೆ. ಸೊ ಈ ಫಾರ್ಮ್ಗೆ ಬಂದಿದ್ದೀವಿ. ಲಾಸ್ಟ್ ಬಕ್ರೀದ್ ಹಬ್ಬಕ್ಕೂ ವಿಡಿಯೋ ಮಾಡಿದೆ ಇವ್ರದ್ದು. ಸೊ ಅವಾಗ ಟೈಮ್ ಸಿಕ್ಕಿರ್ಲಿಲ್ಲ, ಜಾಸ್ತಿ ಮಾತಾಡೋಕ್ಕೂ ಆಗಿಲ್ಲ ಸಂತೋಷ್ ಅವ್ರ ಹತ್ರ. ಸೊ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಮಾತಾಡೋಣ. ಇವ್ರ ಫಾರ್ಮ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಹೇಗೆ, ಎತ್ತ, ಏನೇನು ಕಷ್ಟಪಟ್ಟವ್ರೆ, ಮತ್ತೆ ಏನ್ ಮಾಡಕ್ ಇಷ್ಟಪಡ್ತವ್ರೆ ಅಂತ ಹೇಳ್ಬಿಟ್ಟು ಡೀಟೇಲ್ಡ್ ಆಗಿ ಒಂದು ಮಾತಾಡೋಣ ಸಂತೋಷ್ ಅವ್ರ ಹತ್ರ. ಅದಕ್ಕಿಂತ ಮುಂಚೆ ನೋಡ್ಕೊಳ್ಳಿ, ಇದು ಫಾರ್ಮ್ ಸೆಟಪ್ ಹೈಟೆಕ್ ಫಾರ್ಮು. ಕಂಪ್ಲೀಟ್ ತುಂಬಾ ಚೆನ್ನಾಗಿ ಸೆಟಪ್ ಮಾಡವ್ರೆ ಫಾರ್ಮ್ನ. ಸುಮಾರಾಗಿ ಇವ್ರ ಹತ್ರ 100-120 ಮರಿಗಳಿರ್ಬೋದು, ಆ ತರ ಸೆಟಪ್ ಮಾಡವ್ರೆ ನೋಡಿ. ಇದು 2025 ಬಕ್ರೀದ್ಗೋಸ್ಕರ ಮರಿಗಳನ್ನ ಈಗ ತಗೊಬಂದು ಇವ್ರು ಆಲ್ರೆಡಿ ಸಾಕಿದ್ದಾರೆ. ಸೊ ಆಲ್ಮೋಸ್ಟ್ ಮರಿ ತಗೊಬಂದು 1 ತಿಂಗಳ ಮೇಲೆ ಆಗಿದೆ ಇವರು. ಸೊ ಡೀಟೇಲ್ಸ್ ತಗೊಳ್ಳೋಣ. ಏನ್ ಬೆಂಗಳೂರು ವೆದರ್ಗೆ ಸೆಟ್ ಆಗಿದ್ದಾವೆ ಮರಿ, ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದೆಯಾ ಇಲ್ಲ ಅನ್ಬಿಟ್ಟು ಎಲ್ಲ ಡೀಟೇಲ್ಸ್ ಆಗಿ ಮಾತಾಡೋಣ ಸಂತೋಷ್ ಅವ್ರ ಹತ್ರ. ಸಂತೋಷ್ ಅವರ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ ಸಂತೋಷ್ ಅವರ? ಚೆನ್ನಾಗಿದೆ ಸರ್, ನೀವ್ ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ. ಲಾಸ್ಟ್ ಟೈಮ್ ಹೇಗಿತ್ತು ರೆಸ್ಪಾನ್ಸ್ ನಮ್ ಕಡೆಯಿಂದ, ನಮ್ ಚಾನಲ್ ಕಡೆಯಿಂದ? ಇಲ್ಲ ಸರ್, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಓಕೆ. ಎಲ್ಲ ಕಸ್ಟಮರ್ಸ್ ಹ್ಯಾಪಿ ಆಗಿ ಇಲ್ಲಿಂದ ಮರಿಗಳು ತಗೊಂಡೋದ್ರು. ಓಕೆ. ತುಂಬಾ ಜನ ಕಸ್ಟಮರ್ಸ್ ಎಲ್ಲ ನಿಮ್ಮ ವಿಡಿಯೋ ನೋಡೇ ಬಂದಿದ್ದು, ಚಾನಲ್ ಮುಖಾಂತರನೇ ತುಂಬಾ ಜನ ಬಂದಿದ್ದು. ಓಕೆ. ಆಲ್ಮೋಸ್ಟ್ ಬಂದು ಎಲ್ಲ ಮರಿಗಳು ತಗೊಂಡೋಗಿ ಅವರು ಖುಷಿಯಾಗಿ ತಗೊಂಡೋದ್ಮೇಲೆ ಹೇಳಿದ್ರು, ಸರ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ನಿಮ್ ಮರಿ ತಂದ್ಮೇಲೆ ನನ್ಗೊಂದ್ಸಲ ಹೇಳಿ ಸರ್, ಪಲೈಗೆ ನಾವು ಮರಿ ಹಾಕ್ತಿವಿ, ನಿಮ್ ಮರಿ ತಂದ್ಮೇಲೆ ಹೇಳಿ. ಹಾಗಾದ್ರೆ ಈಗ ನಿಮ್ಗೆ ರೆಗ್ಯುಲರ್ ಕಸ್ಟಮರ್ಸ್ ಆಗೋಯ್ತು? ಹೌದು ಸರ್, ರೆಗ್ಯುಲರ್ ಕಸ್ಟಮರ್ಸ್ ಆಲ್ಮೋಸ್ಟ್ 30-50 ಜನ ರೆಗ್ಯುಲರ್ ಕಸ್ಟಮರ್ ಆಗೋಯ್ತು ಸರ್. ದಿವಸ ಇಲ್ಲ ಅಂದ್ರೆ ಒಂದು 40 ಜನ ಬರೋರು ಸರ್. ಓಕೆ. ಕಸ್ಟಮರ್ಸ್ ಡೈಲಿ ಬಕ್ರೀದ್ ಟೈಮ್ಗೆ? ಬಕ್ರೀದ್ ನಾನು ಬಕ್ರೀದ್ದು ಒಂದು 10 ದಿವಸ ಇದ್ದಂಗೆ ನನ್ನ ಮರಿ ಎಲ್ಲ ಸೋಲ್ಡ್ ಔಟ್. ಕಸ್ಟಮರ್ಸ್ ಅಂದ್ರು ಬರ್ತಾನೆ ಇರೋರು, ಫೋನ್ ಮಾಡ್ತಾರ ಮರಿ ಇದೆಯಾ ಅಂತ. ಬಟ್ ನಾನು ಅವಾಗ ಅಷ್ಟು ಮರಿ ಎಲ್ಲ ಸೋಲ್ಡ್ ಔಟ್ ಆಗೋದ್ರಿಂದ ಈ ಸಲ ಸ್ವಲ್ಪ ಇನ್ನೂ 100 kg ಮರಿಗಳು ತರೋಣ ಅಂತ ತಂದಿದ್ದೀನಿ ಸರ್. ದೊಡ್ಡವನೇ. ಓಕೆ. ಸಂತೋಷ್ ಅವರೇ, ಫಾರ್ಮ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನೀವು? ಫಾರ್ಮ್ ಸ್ಟಾರ್ಟ್ ಮಾಡಿ ಇದು 2ನೇ ಬ್ಯಾಚ್ ಸರ್. ಇದು ಸೆಕೆಂಡ್ ಬ್ಯಾಚ್. ಇದಕ್ಕಿಂತ ಮುಂಚೆ ಈ ಹೈಟೆಕ್ ಫಾರ್ಮ್ ಮಾಡೋಕ್ಕಿಂತ ಮುಂಚೆ ಏನ್ ಎಕ್ಸ್ಪೀರಿಯನ್ಸ್ ಇತ್ತು ನಿಮ್ಗೆ ಈ ಫಾರ್ಮ್ ದ್ರಲ್ಲಿ ಅಂದ್ರೆ ನಾವೊಂದು 10 ಮರಿ ಸಾಕ್ತಿದ್ದು ಅಷ್ಟೇ. ಮನೇಲೆ 10 ಮರಿ ಸಾಕ್ತಿದ್ದು. ಅದೇ ಒಂಥರ ಶೌಕಿ ಆಗೈತಿ ನಿಮ್ಗೆ? ಅದೇ ಶೌಕಿ. ಹೌದು. ಅದ್ರಿಂದ ಇದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ನೋಡಿ ಅಕ್ಕಪಕ್ಕದವ್ರ ಹತ್ರ ಎಲ್ಲ ನೋಡ್ಕೊಂಡು ಮಾಡಿರೋದು. ಯಾಕೆ ಟೋಟಲ್ ಆಗಿ ಮರಿ ಸಾಕೋದ್ರಲ್ಲಿ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ನಿಮ್ಗೆ? ನಮ್ಗೆ ಒಂದು 4 ವರ್ಷ ಅಷ್ಟೇ ಸರ್. 4 ವರ್ಷ? ಜಾಸ್ತಿ ಇಲ್ಲ. ಹೌದು, 4 ವರ್ಷ ಅಂದ್ರೂ ಚಿಕ್ಕ ಎಕ್ಸ್ಪೀರಿಯನ್ಸ್ ಅಲ್ಲ ಅದು. ಆಕ್ಚುಲ್ ಆಗಿ ನಾನು ಕೆಲವೊಬ್ರನ್ನ ನೋಡಿದೀನಿ, 1 year 2 year ಮಾಡ್ತಾರೆ, ಕಷ್ಟಕ್ಕೆ ನೋಡ್ಬಿಟ್ಟು ಕೆಲಸ ಬಿಟ್ಬಿಡ್ತಾರೆ ಮಾಡಕ್ಕನ. ಇದು ಗ್ರೇಟ್. ಏನೋ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಿಮ್ಗೆ, ಯಂಗ್ ಫಾರ್ಮರ್ಸ್ಗೆಲ್ಲ ಇದು ಒಂಥರ ಏನು ತೋರಿಸ್ಕೊಡೋಂಗೆ, ಬರ್ರಿ ಮುಂದೆ ಬರ್ರಿ ಮಾಡ್ರಿ ಅಂತ. ಮಾಡ್ಬೇಕು ಅನ್ನೋ ಛಲ ಇದ್ರೆ ಅವ್ರಲ್ಲಿ ಮಾಡ್ಬೋದು ಸರ್, ಏನ್ ಸಮಸ್ಯೆ ಇಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಹೌದು, ನಾನೇ ನೋಡ್ಕೋತೀನಿ. ಒಂದ್ ಹುಡ್ಗ ಇದ್ದಾನೆ, ಅವ್ನ್ ನೋಡ್ಕೋತಾನ ಮಾಮೂಲಿ. ನಾನು ಲಾಸ್ಟ್ ಟೈಮ್ ಇದ್ನಲ್ಲ ನಮ್ ವಿಡಿಯೋ, ಅವ್ನ್ ಇದಾನೆ, ಫುಲ್ ಆಕ್ಟಿವ್ ಇದ್ದಾನೆ ಹುಡುಗ. ಅವನು ಲಾಸ್ಟ್ ಟೈಮ್ ನೋಡಿದ್ನಲ್ಲ. ಹೌದು, ತುಂಬಾ ಜಾಸ್ತಿ ಓಡಾಡ್ತಾನೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ, ಒಳ್ಳೆ ಕೆಲ್ಸಗಾರ ಅವನು ಹೇಳ್ಬೇಕಾದ್ರೆ. ಕರೆಕ್ಟ್. ಮತ್ತೆ ಸಂತೋಷ್ ಅವರೇ, ಈ ವರ್ಷ ಅಂದ್ರೆ 2025 2025 ಬಕ್ರೀದ್ ಹಬ್ಬಕ್ಕೋಸ್ಕರ ಎಷ್ಟು ಮರಿಗಳು ತಂದಿದ್ದೀರಾ? ಮತ್ ಏನೇನ್ ಆಫರ್ಸ್ ನ ಕೊಡ್ತಾ ಇದೀರಾ ನಿಮ್ ಕಸ್ಟಮರ್ಸ್ಗೋಸ್ಕರ ಇಲ್ಲ ನಿಮ್ ಕನ್ಸ್ಯೂಮರ್ಸ್ಗೋಸ್ಕರ? ಒನ್ ಬೈ ಒನ್ ಆಗಿ ಡೀಟೇಲ್ಸ್ ಆಗಿ ಹೇಳಿ. ಸಪೋಸ್ ಈಗ ನೀವು 2025ಗೋಸ್ಕರ ಮರಿಗಳನ್ನ ತಂದಿದ್ದೀರಾ, ಇವೆಲ್ಲ ಮರಿಗಳು ತಂದಿದ್ದೀರಾ, ಇದ್ರಲ್ಲಿ ನೀವು ಸಪೋಸ್ ಮರಿಗಳನ್ನ ಸೇಲು ಮಾಡಕ್ ಇದ್ಯಾ ಏನೋ, ಅದೊಂದು ಡೀಟೇಲ್ಸ್ ಹೇಳಿ. ಮತ್ತೆ ಏನೇನ್ ಆಫರ್ ಇದಾವೆ? ಸಪೋಸ್ ಪಲೈ ಏನಾರ ಸ್ಟಾರ್ಟ್ ಮಾಡ್ತಾ ಇದ್ರೆ ಪಲೈ ಡೀಟೇಲ್ಸ್ ಹೇಳಿ. ಈ ತರ ಏನಾರ ನಿಮ್ ಮೈಂಡ್ ಅಲ್ಲಿ ಇದ್ರೆ ಎಲ್ಲಾನು ನಮ್ಗೆ ಹೇಳಿ, ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಲಿ, ನಮ್ ವ್ಯೂವರ್ಸ್ ಆಗಿರ್ಲಿ ನೋಡ್ಲಿ ಸರ್. ಅಂದ್ರೆ ಬಕ್ರೀದ್ 2025ಗೆ ನಮ್ಮ ಹತ್ರ 80 ಮರಿ ಅವೈಲೇಬಲ್ ಇದೆ ಸರ್. 80 ಮರಿ ಇದಾವೆ? 80 ಮರಿ ಇದಾವೆ. ಓಕೆ. ಪ್ಲಸ್ ನಾವು ಈ ವರ್ಷದಿಂದ ಪಲೈ ಸ್ಟಾರ್ಟ್ ಮಾಡೋಣ ಅಂತ ಇದೀವಿ.
ಪಲೈನು ಸ್ಟಾರ್ಟ್ ಮಾಡತ್ತೀರಾ? ಹೌದು ಸರ್, ಯಾಕಂದ್ರೆ ಲಾಸ್ಟ್ ಇಯರ್ ಎಲ್ಲ ಕೇಳ್ತಾ ಇದ್ರು ತುಂಬಾ ಜನ. ಪಲೈಗೆ ಮರಿನು ಬಿಟ್ಟು ಹೋಗಿದ್ರು. ಓಕೆ. ಒಂದ್ 5-10 ಮರಿ ಬಿಟ್ಟು ಹೋಗಿದ್ರು. ಸೊ ಸಾಕಿರೋದ್ರಿಂದ ಅವರು ನೋಡಿ ನಮ್ಮ ಹತ್ರ ಗ್ರೋತ್ ಚೆನ್ನಾಗ್ ಬರುತ್ತೆ. ಆ ಕಾರಣದಿಂದ ಅವರು ಪಲೈಗೆ ಮಾಡಿ ಅಂತ ಅಂದಿದ್ರು. ಈಗ ಗ್ರೋತ್ ಅಂತ ಹೇಳಿದ್ರಲ್ಲ ಸಂತೋಷ್ ಅವರ, ಸರ್ ನೀವೆಲ್ಲ ತಂದಿರೋದು ಅದಂತ ಮರಿಗಳು, ಯಾವ್ದು ಹಲ್ಲಾಕಿಲ್ಲ ಇನ್ನು? ಯಾವ್ದು ಹಲ್ಲಾಗಿಲ್ಲ. ಕರೆಕ್ಟಾ? ಹೌದು. 2 ಹಲ್ಲಿಗ್ ಬರೋಷ್ಟರಲ್ಲಿ ಬಕ್ರೀದ್ ಹಬ್ಬ ಬಂದ್ಬಿಡುತ್ತೆ. ಇಲ್ಲ ಸರ್, 2-4 ಅನ್ಕೊಳ್ಳಿ ಮ್ಯಾಕ್ಸಿಮಮ್. 4 ಇವಾಗ ಇದು ಇನ್ನೊಂದು 4 ತಿಂಗಳಲ್ಲೇ ಇದು ಆಗುತ್ತೆ. ನಾನ್ ದೊಡ್ಡ ಮರಿನೇ ತಂದಿರೋದು ಸರ್. ಇವಾಗ್ಲೇ ಲೈವ್ 40-45 ಇದಾವ್. ಕೆಲವು ಆವರೇಜ್ 30 ಮೇಲೆ ಹೊರತು 30 ಕಮ್ಮಿ ಇಲ್ಲ. 30 ಮೇಲೆನೆ ಎಲ್ಲ? ಹೌದು. ಓಕೆ. ಎಲ್ಲ 35 ಮೇಲೆ ಸರ್. 30 ಇಲ್ಲ, 35 ಮೇಲೆ ಎಲ್ಲ. ನನ್ ಕ್ವಶನ್ ಏನಂತ ಹೇಳಿದ್ರೆ ಸಂತೋಷ್ ಅವರ, ಈಗ ನೀವು ಪಲೈ ಅಂತ ಸ್ಟಾರ್ಟ್ ಮಾಡಕ್ ಹೇಳ್ತಿದ್ದೀರಾ. ಓಕೆ. ಪಲೈಯಲ್ಲಿ ಫಸ್ಟ್ ನೋಡೋದು ಕಸ್ಟಮರ್ಸ್ ರಿಸಲ್ಟ್ಸ್. ಹೌದು. ಏನ್ ತೂಕ ಕೊಡ್ತಾ ಇದಾರೆ ಇವರು. ಹೌದು. ನಾನೀಗ ಪಲೈ 1 ವರ್ಷ ಮಾಡಿದ್ರೆ ನನ್ಗೆ ಏನ್ ಬೆನಿಫಿಟ್ ಸಿಗ್ತೈತೆ ಇವ್ರ ಕಡೆಯಿಂದ ಅನ್ಬಿಟ್ಟು ಮೇನ್ ಕನ್ಸ್ಯೂಮರ್ ನೋಡೋದ್ನ ಅದೇ. ಸೊ ಲಾಸ್ಟ್ ಇಯರ್ ಮ್ಯಾಕ್ಸಿಮಮ್ ವೇಟ್ ಎಷ್ಟಿತ್ತು ನಿಮ್ ಮರಿದು? ನನ್ನ ಹತ್ರ ಇದ್ದಿದ್ದು ಮರಿ ಮ್ಯಾಕ್ಸಿಮಮ್ ವೇಟ್ 90 kgs ತನಕ ಇತ್ತು ಸರ್. 90 kgs ಈಸಿ ಇತ್ತು. ಅದು ಎಷ್ಟು ಹಲ್ಲಿಗಿತ್ತು? ಅದು 4 ಹಲ್ಲು. 4 ಹಲ್ಗೆ 90 ಕಿಲೋಸ್? 4 ಹಲ್ಗೆ ಇತ್ತು ಸರ್ ಅದು. ಅಲ್ಲ, ಒಂದು 3-6 ಆಗಿತ್ತು ಬಿಟ್ರೆ ಎಲ್ಲ 4 ಹಲ್ಲೆ. ಓಕೆ. ಆವರೇಜ್ 80 kgs ಇತ್ತು ಮರಿ ನನ್ನ ಹತ್ರ. ಆವರೇಜ್ 80 kgs. ಎಲ್ಲ ಸರಿಯಾಗಿ ಸೈಜ್ ಇತ್ತು. ಓಕೆ. ಓಕೆ. ಇನ್ನೊಂದ್ ಮಾತು, ಈಗ ನಿಮ್ ಹತ್ರ ಈಗ 80 ಮರಿಗಳಿದಾವೆ ಅಂದ್ರೆ, ಈಗ ಯಾರಾದ್ರೂ ಪಲೈಗೆ ಅಂತ ಹೇಳ್ಬಿಟ್ಟು ಮರಿ ತಗೊಬರ್ತಾರೆ ಅನ್ಕೊಳ್ಳಿ. ಓಕೆ. ಮರಿ ತಗೊಬಂದ್ರೆ ಈಗ ನಿಮ್ ಹತ್ರ ಜಾಗ ಇಲ್ಲ, ಅವ್ರದೇ ಸ್ವಂತವಾಗಿ ಮರಿ ತಗೊಬಂದ್ರೆ ನೀವ್ ಹೆಂಗ್ ಅಕೊಮೊಡೇಟ್ ಮಾಡ್ತೀರಾ ಅದನ್ನ? ಮಾಡ್ತೀವಿ ಸರ್, ನಮ್ ಮರಿ ಎತ್ತುತ್ತೀನಿ, ಪ್ರಾಬ್ಲಮ್ ಇಲ್ಲ. ಅವ್ರು ತಂದಾಕೋರು ನಾನು ತಲೆ ಕೆಡ್ಸ್ಕೊಳಲ್ಲ, ಸಾಕ್ತೀನಿ. ರಿಸಲ್ಟ್ ಕೊಡ್ಬೇಕು ಸರ್. ಗುಡ್. ಈಗ ಇಂಪಾರ್ಟೆಂಟ್. ಈಗ ನೀವ್ ಡೀಟೇಲ್ಸ್ ಹೇಳಿ, ನೀವ್ ಯಾವ ತರ ಏನ್ ಮಾಡಕ್ಕೆ ಇಷ್ಟಪಡ್ತಿದ್ದೀರಾ, ಏನ್ ಮಾಡ್ಬೇಕು ಅಂತ, ಏನ್ ರಿಸಲ್ಟ್ ಕೊಡ್ತೀರಾ ನೀವಾಗೆ ನೀವ್ ಹೇಳಿ, ಆಮೇಲೆ ಕ್ವಶನ್ಸ್ ನಾನು ಕೇಳಿ. ಓಕೆ ಸರ್, ಅಂದ್ರೆ ಪಲೈಗೆ ಸ್ಟಾರ್ಟಿಂಗ್ ಅವ್ರ ನನ್ನ ಹತ್ರ ಮರಿ ತಗೋಬೇಕು. ಓಕೆ. ಮರಿ ಪರ್ಚೇಸ್ ಮಾಡಿ ಬಿಟ್ಮೇಲೆ ಮಂತ್ಲಿ ನಾನ್ ಚಾರ್ಜಸ್ ಮಾಡ್ತಾ ಇರೋದು 2,500 ಸರ್. 2,000 ರೂಪಾಯಿ ಪಲೈ ಚಾರ್ಜಸ್? ಪಲೈ ಚಾರ್ಜಸ್ 2,000 ನನ್ನ ಹತ್ರ ಪರ್ಚೇಸ್ ಮಾಡ್ಬೇಕು. ತಗೊಂಡ್ ಬಿಟ್ರೆ 2,500. ಆಚೆಯಿಂದ ಅವ್ರು ಯಾವ್ದಾರ ಬೇರೆ ಮರಿ ತರ್ತೀನಿ ಅಂದ್ರೆ, ಎಳ್ಗಾ ಬಿಟ್ಟಿ ಬೇರೆ ನೆಕ್ಸ್ಟ್ ಯಾವ್ದಾರ ವಿಲೇತಿ ಆ ತರ ತರ್ತೀನಿ ಅಂದ್ರೆ ಜಾಸ್ತಿ ಆಗತ್ತೆ. ಯಾಕಂದ್ರೆ ಅದು 2,500-3,000 ಆಗುತ್ತೆ ತಿಂಗಳಿಗೆ ಚಾರ್ಜಸ್. ಅವರೇ ತಂದ್ಬಿಟ್ರೆ. ನನ್ನ ಹತ್ರನೇ ಮರಿ ಇಲ್ಲ 1 ನಿಮಿಷ. ಈಗ ಅವರೇ ತಗೊಬಂದ್ಬಿಟ್ರೆ ಅಂತ ಹೇಳಿದ್ರೆ, ಎಳಗ ಮರಿ ತಗೊಬಂದ್ಬಿಟ್ರು ಜಾಸ್ತಿ ಚಾರ್ಜಸ್ ಮಾಡ್ತೀರಾ? ಇಲ್ಲ ಸರ್, ಎಳ್ಗಾ ಮರಿ ತಂದ್ಬಿಟ್ರು ನಾವು 2,500 ರೂಪಾಯಿ. ಎಳ್ಗಾ ಮರಿ ಬಿಟ್ಟು ಬೇರೆ ಬ್ರೀಡ್, ಫಾರ್ ಎಕ್ಸಾಂಪಲ್ ವಿಲೈತಿ ಆಗೋಯ್ತು, ಆಮೇಲೆ ಬೀಟಲ್ಲು, ಸೋಜತ್ತು ಯಾವ ತತ್ತೀನಿ ಅಂತಂದ್ರೆ ಎಕ್ಸ್ಟ್ರಾ ಬೇರೆ ಚಾರ್ಜಸ್ ಆಗುತ್ತೆ. ಹೌದು, ಅದಕ್ಕೆ 3,000 ಆಗತ್ತೆ. ಓಕೆ. ನನ್ನ ಹತ್ರನೇ ಮರಿ ತಗೊಂಡು ಎಳ್ಗಾ ಬಿಡ್ತೀನಿ ಅಂತಂದ್ರೆ ನಾವ್ ತಿಂಗಳಿಗೆ 2,000 ಚಾರ್ಜಸ್ ಮಾಡ್ತಾ ಇದೀವಿ ಸರ್. ಸೊ ಇವೆಲ್ಲ ಮರಿಗಳನ್ನ ಸೇಲ್ ಮಾಡಿ ಇಲ್ಲೇ ಪಲೈಗೆ ಇಟ್ಕೋತೀರಾ? ಹೌದು, ಇಲ್ಲೇ ಇಟ್ಕೋತೀವಿ. ಪ್ಲಸ್ ಅದು ಇನ್ಕ್ಲೂಡಿಂಗ್ ವ್ಯಾಕ್ಸಿನೇಷನ್, ಡಿವಾರ್ಮಿಂಗು, ತಿಂಗಳು ಲಿವರ್ ಟಾನಿಕ್, ಅದು ಪೂರ್ತಿ ಏನಂತಾರೆ ಅದು ಆಗು ಹೋಗು ಪ್ರತಿಯೊಂದು ನಂದೇ. ಪ್ಲಸ್ ಹೇರ್ ಕಟಿಂಗ್ ಎಲ್ಲ ನನ್ನ ಗ್ರೂಮಿಂಗ್ ಪೂರ್ತಿ ಸರ್. ಗ್ರೂಮಿಂಗ್ ಎಲ್ಲ ಸೇರಿ ಗುಡ್ ಪ್ರೈಸ್ ಸಂತೋಷ್. ಆಕ್ಚುಲಿ ಎಲ್ಲ ಇನ್ಕ್ಲೂಡೆಡ್. ಅದು ಹುಷಾರಿಲ್ಲ ಅಂದ್ರೂ ಪ್ಲಸ್ ನಾನೇ ಟ್ರೀಟ್ಮೆಂಟ್ ಮಾಡ್ತೀನಿ ಪ್ರತಿಯೊಂದನು. ಎಲ್ಲ ಅದು ಯಾಕಂದ್ರೆ ನನ್ನ ಅಂಡರ್ ಅಲ್ಲೇ ಇವೆಲ್ಲ ಇರ್ತವೆ. ಕರೆಕ್ಟ್, ರೈಟ್. ಸೊ ಇದೊಂದು ನೀವು ಪಲೈ ಡೀಟೇಲ್ಸ್ ನ ಹೇಳಿದ್ರಿ. ಪಲೈಯಲ್ಲಿ ವೇಟ್ ಏನ್ ಕೊಡ್ತೀರಾ? ವೇಟ್ ಗೇನ್, ಮಂತ್ಲಿ ವೇಟ್ ಗೇನ್ ಏನ್ ಪ್ರಾಮಿಸ್ ಮಾಡ್ತೀರಾ ನೀವು? ಮಂತ್ಲಿ ವೇಟ್ ಗೇನ್ ನಾನು 5 kgs ಪ್ರಾಮಿಸ್ ಮಾಡ್ತೀನಿ ಸರ್. ಖಂಡಿತನಾ? ಖಂಡಿತ. ಯಾಕಂತ ಹೇಳ್ತಿದ್ದೀನಿ ಅಂದ್ರೆ, ಈಗ ಕನ್ಸ್ಯೂಮರ್ಸ್ ನೋಡದ್ಮೇಲೆ 5 kg ಕೊಡ್ತೀನಿ ಅಂತ ಹೇಳಿದ್ರಿ ನೀವು ಅಂತ ಬಂದು ತಲೆ ಕೂತ್ಕೋತಾರೆ. ಈಗ ಸಪೋಸ್ ನೀವು 50 kg ಮರಿ ಒಂದ್ ಮಾರಿದ್ರಿ, 10 ತಿಂಗಳು ಅವ್ರು ಬಿಟ್ರು ಅನ್ಕೊಳ್ಳಿ. 10 ತಿಂಗಳು ಅಂತ ಹೇಳಿದ್ರೆ 50 kgs ಆಗೋಯ್ತು. 50 + 50 100 kg ಮರಿ ಅವ್ರಿಗೆ ನೀವು ಹ್ಯಾಂಡ್ ಓವರ್ ಕೊಡ್ಬೇಕಾಗತ್ತೆ. ಸೊ ಕೆಲವೊಂದ್ ಸತಿ ಏನಾಗುತ್ತೆ, ಈಗ ಬೇಸಿಗೆ ಬಂತು ತಿನ್ನಲ್ಲ, ಚಳಿಗಾಲ ಬಂತು ತಿನ್ನಲ್ಲ, ಜ್ವರ ಬಂತು, ಆ ಟೈಮಲ್ಲಿ ಡೌನ್ ಆಗುತ್ತೆ ಮರಿ. ಹೌದು ಸರ್, ಕರೆಕ್ಟಾ? ಸೊ ಇದನ್ನೆಲ್ಲ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಎಷ್ಟು ಕೊಡ್ತೀರಾ ಮ್ಯಾಕ್ಸಿಮಮ್
ವೇಟು ಅನ್ಬಿಟ್ಟು ನೀವು ಇವೆಲ್ಲ ನೀವು ಯೋಚನೆ ಮಾಡ್ಕೊಂಡು ಹೇಳ್ಬೇಕಾಗತ್ತೆ ಸಂತೋಷ್ ಅವರ. ಸರ್ ನಾನು 5 kg ಅಂತಂದ್ರೆ ಮರಿ ಅದಕ್ಕೆ ಏನು ಆಗದೆ ಮರಿ ಯಾವಾಗ ಹುಷಾರ್ ತಪ್ಪುತ್ತೆ. ಸೀಸನ್ ಚೇಂಜ್ ಆಯ್ತು, ಮಳೆಗಾಲ, ಕರೆಕ್ಟ್, ತುಂಬಾ ಜ್ವರ ಬರುತ್ತೆ ಎಲ್ಲದಕ್ಕೂ. ಅವಾಗ ಮರಿ ಡೌನ್ ಆಗ್ತಾ ಹೋಗುತ್ತೆ. ಬೇಸಿಗೆಗಾಲದಲ್ಲೂ ಅಷ್ಟೇ ಲೂಸ್ ಮೋಷನ್ಸ್ ಜಾಸ್ತಿ ಆಗುತ್ತೆ. ಕರೆಕ್ಟ್. ಅದರಿಂದ ಮರಿ ಇಳಿತಾ ಹೋಗುತ್ತೆ. ಸೊ ಅದರಿಂದ ನಾನೇ ಮ್ಯಾಕ್ಸಿಮಮ್ 5 ಕೊಡ್ತೀನಿ. ಮಿನಿಮಮ್ 3 ಅಟ್ಲೀಸ್ಟ್ ಕೊಟ್ಟೆ ಕೊಡ್ತೀನಿ ಸರ್. 3 kg ಮಿನಿಮಮ್ ಕೊಟ್ಟೆ ಕೊಡ್ತೀನಿ. ಈಗ ಸಪೋಸ್ ನೀವು 3 kg ಅಂತ ಹೇಳಿದ್ರೆ, ಈಗ ನಾನು ಒಂದ್ 50 kg ಮರಿ ತಗೊಂಡೆ ಅನ್ಕೊಳ್ಳಿ, ನಿಮ್ಗೆ ತಿಂಗಳಲ್ಲಿ 3 kg ಅಂತ ಹೇಳಿದ್ರು 10 ತಿಂಗಳಿಗೆ 30 kg 80 kg ಮರಿ ನೀವು ಬಕ್ರೀದ್ ಟೈಮ್ ಕೊಡ್ತೀರಾ? ಹೌದು, ಗುಡ್. ಸೊ ಇದು ಒಳ್ಳೆ ಆಫರ್. ಸರಿ, ಇನ್ನೊಂದು ಕ್ವಶನ್ ಐತೆ ಸಂತೋಷ್ ನನ್ನ ಮೈಂಡ್ ಅಲ್ಲಿ. ಏನಂತ ಹೇಳಿದ್ರೆ, ಈಗ ನನ್ನ ಹತ್ರ ಈಗ ನೀವು ಒಂದ್ ಮರಿ 20,000 ರೂಪಾಯಿ ಹೇಳ್ತೀರಾ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಹೇಳ್ತಿದೀನಿ, ಒಂದ್ ಮರಿ 20,000 ರೂಪಾಯಿ ಹೇಳ್ತೀರಾ ಅನ್ಕೊಳ್ಳಿ. 20,000 ರೂಪಾಯಿಗೆ 20,000 ರೂಪಾಯಿ ನನ್ನ ಹತ್ರ ಇಲ್ಲ ಮರಿ ತಗೊಳಕ್ಕೆ. ಸೊ ನನಗೇನಾರ ಬೇರೆ ಆಫರ್ ಕೊಡ್ತೀರಾ? ಯಾಕಂದ್ರೆ ನನ್ಗೂ ಆಸೆ ಒಂದು 80 kg 70 kg 80 kg ಮರಿ ನಾನು ಬಕ್ರೀದಲ್ಲಿ ಏನೋ ಇಡ್ಬೇಕು, ಕೊಡಬೇಕು ಅಂತ ನನ್ಗೂ ಆಸೆ ಇರ್ತದೆ. ಸೊ ಹಾಗಾಗಿ ನನ್ನ ಹತ್ರ ಈಗ 20,000 ರೂಪಾಯಿ ನೀವು ಕೊಡೋಕ್ ಇಲ್ಲ, ಪ್ಲಸ್ 2,000 ರೂಪೀಸ್ ಮಂತ್ಲಿ ಬೇಕಾದ್ರೆ ನಾನು ಕಟ್ಕೊಂಡು ಹೋಗ್ತೀನಿ. ಬಟ್ ಒಂದೇ ಸತಿ 20,000 ರೂಪೀಸ್ ಕೊಡಬೇಕು ಅಂತ ಮಾತ್ರ ಅಲ್ಲ. ಅಂತವ್ರಿಗೆ ಅದಕ್ಕೂ ನಮ್ಮ ಹತ್ರ ಆಫರ್ ಇದೆ ಸರ್. EMI ಆಫರ್ ಇದೆ. ಒಂದು 5,000 ಅಡ್ವಾನ್ಸ್ ಕೊಡ್ಕಾತೆ. ಹೌದು, ಮಂತ್ಲಿ 2,000 ಪೇ ಮಾಡ್ಕೊಂಡ್ರೆ ಇಲ್ಲಿ ಬಕ್ರಿ. ಸೊ 25,000 ಆಗುತ್ತೆ. ಅವ್ರು ಆ ಮರಿ ಸೆಲೆಕ್ಟ್ ಮಾಡಿರ್ತಾರೆ. ಅದು ರೇಟ್ ಅಥವಾ ಅದು ನೆಕ್ಸ್ಟ್ ಎಕ್ಸ್ಟ್ರಾ ಕೊಡ್ಬೇಕು. ಇಲ್ಲ ಅಂತಂದ್ರೆ ಅವ್ರ ಕೈಲಿ ಕೊಡಕ್ ಆಗಷ್ಟು ನಟಿರೋದಕ್ಕೆ ಆ ಮರಿಗಳು ನಮ್ಮ ಹತ್ರ ಆ ಪ್ರೈಸ್ ಮರಿಗಳು ಅವೈಲೇಬಲ್ ಇರುತ್ತೆ. ಸೊ EMI ಆಪ್ಷನ್ ಕೊಡ್ತೀರಾ ನೀವು? ಹೌದು ಸರ್. ಓಕೆ. ಸೊ EMI ಅಂತ ರೂಪಾಯಿ ಅಡ್ವಾನ್ಸ್ 2,000 ರೂಪೀಸ್ ತಿಂಗಳು ಕಟ್ಟಬೇಕು. ಅಂದ್ರೆ ಆಲ್ಮೋಸ್ಟ್ ಒಂದು 25,000 ರೂಪೀಸ್. 25,000 ರೂಪೀಸ್ ಏನ್ ಮರಿ ಇರುತ್ತೆ ನಿಮ್ಮ ಅದನ್ನ ಕೊಡ್ತೀರಾ ನೀವು? ಹೌದು ಸರ್. ನನಗೆ ಸ್ವಲ್ಪ ದೊಡ್ಡದೇ ಬೇಕು ಅಂತ ಹೇಳಿದ್ರೆ ಚಾರ್ಜಸ್ ಮಾಡ್ಬಿಟ್ಟು ತಗೋಬಹುದು. ಓಕೆ, ನೋಡಿ ತುಂಬಾ ಆಫರ್ ಕೊಟ್ಟವ್ರೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಮರಿಗಳನ್ನ ತಗೋಬೇಕು, ಪರ್ಚೇಸ್ ಮಾಡಬೇಕು, ಇಲ್ಲ EMI ಆಪ್ಷನ್ ಅಲ್ಲಿ ತಗೋಬೇಕು ಅಂತ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಸಂತೋಷ್ ಅವ್ರ ಫಾರ್ಮ್ ನ ವಿಸಿಟ್ ಮಾಡ್ಕೊಂಡು ಪರ್ಚೇಸ್ ಮಾಡಬಹುದು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ.